ಬೆಳಗ್ಗೆ 9 ಗಂಟೆ ಆಗಿತ್ತು. ಆಫೀಸ್ಗೆ ಹೋಗೋದಕ್ಕೆ ಸಿಟಿ ಬಸ್ ಸ್ಟಾಪ್ನಲ್ಲಿ ನಿಂತಿದ್ದೆ. ಅದೇ ಸಮಯಕ್ಕೆ ಒಬ್ಬ ಭಿಕ್ಷಕ ಬಂದ. ಎಲ್ಲರ ಬಳಿ ಭಿಕ್ಷೆ ಬೇಡ್ತಾ ಇದ್ದ. ಕೆಲವರು ಆತನಿಗೆ ಭಿಕ್ಷೆ ನೀಡಿದರು, ಇನ್ನು ಕೆಲವರು ಇಲ್ಲ ಅಂತ ಸುಮ್ಮನೆ ನಿಂತಿದ್ದರು. ಕೊನೆಗೆ ನನ್ನ ಬಳಿಯಲ್ಲಿ ಆತ ಬಂದು ಸರ್, ಒಂದು 10 ರೂಪಾಯಿ ಇದ್ದರೆ ಕೊಡಿ ಅಂತ ಕೇಳ್ದ. ನನಗೆ ಅಯ್ಯೋ ಪಾಪ, ಭಿಕ್ಷೆ ಬೇಡ್ತಾ ಇದ್ದಾನಲ್ಲ ಇಷ್ಟು ಬೆಳಗ್ಗೆ ಅಂತ ಅನಿಸಿತ್ತು. ಅವನ ಮೇಲೆ ದಯೆ, ಕರುಣೆ ಬಂತು. ಜೇಬಿನಲ್ಲಿ ಕೈ ಹಾಕಿದಾಗ ಕೈಗೆ 20 ರೂಪಾಯಿ ನೋಟು ಸಿಕ್ತು. ಆದರೆ ಒಂದು ಕ್ಷಣದಲ್ಲಿ ಮನಸ್ಸು ತನ್ನ ಭಾವನೆಯೇ ಬದಲಾಯಿಸಿ ಬಿಟ್ಟಿತ್ತು. ಯಾಕಂದರೆ 20 ರೂಪಾಯಲ್ಲಿ ಟೀ ಕುಡಿಬಹುದು. ಅಂಥದ್ರಲ್ಲಿ ಈತನಿಗೆ ಕೊಟ್ಟರೆ ನನಗೆ ಟೀ ಕುಡಿಯೋದಕ್ಕೆ 20 ರೂಪಾಯಿ ಎಲ್ಲಿಂದ ತರೋದು? ತಿಂಗಳ ಸಂಬಳ ಆದ ಮೇಲೇ ಮಾತ್ರ ಕೈಗೆ ದುಡ್ಡು ಸೇರೋದು. ಅಲ್ಲಿವರೆಗೆ 50-100 ರೂಪಾಯಿನೂ ಜೇಬಿನಲ್ಲಿ ಇಟ್ಕೊಂಡು ಜೀವನ ಮಾಡಬೇಕು ನಮ್ಮಂಥ ಮಿಡಲ್ ಕ್ಲಾಸ್ ಜನ. ಅಂಥದ್ರಲ್ಲಿ ಈ ಭಿಕ್ಷಕ ಎದುರೇ ನಿಂತಿದ್ದಾನೆ. ಕೊಡಬೇಕು, ಚಿಲ್ಲರೆ ಇಲ್ಲ, ಏನು ಮಾಡೋದು? ಆತನಿಗೆ ಒಂದು ಕ್ಷಣ ನೋಡದ ಹಾಗೆ ನಿಂತೆ. ಆತ ಸರ್ ಕುಡಿ, ಒಂದು 5-10 ರೂಪಾಯಿ ಅಂತ ಕೇಳ್ತಾ ಇದ್ದ ಪದೇ ಪದೇ. ನನಗೆ ಏನು ಮಾಡಬೇಕು ಅಂತ ಗೊತ್ತೇ ಆಗಲಿಲ್ಲ. ಆತನನ್ನು ಸ್ವಲ್ಪ ಗಮನಿಸಿದ್ದೆ. ನೋಡೋದಕ್ಕೆ ಚೆನ್ನಾಗಿಯೇ ಇದ್ದ ಆತ. ಗಟ್ಟಿಮುಟ್ಟಾಗಿದ್ದ, ದೈಹಿಕ ಹಾಗೂ ಮಾನಸಿಕವಾಗಿ ತುಂಬಾ ಬಲಿಷ್ಠನಾಗಿದ್ದ. ನನಗೆ ಅನಿಸಿತ್ತು, ಈತ ಚೆನ್ನಾಗೇ ಇದ್ದಾನೆ, ದುಡಿದು ನನಗೆ ದುಡ್ಡು ಸಂಪಾದಿಸಬಹುದು, ಅಂಥದ್ರಲ್ಲಿ ಭಿಕ್ಷೆ ಬೇಡುತ್ತಿದ್ದಾನಲ್ಲ ಅಂತ ಕೋಪ ಬಂದುಬಿಡ್ತು. ಅದೇ ಕೋಪದಲ್ಲಿ ಆತನಿಗೆ ಸರಿಯಾಗಿ ಬೈದ್ಬಿಟ್ಟೆ. ನಿನಗೆ ಭಿಕ್ಷೆ ಬೇಡೋದಕ್ಕೆ ನಾಚಿಕೆ ಆಗಲ್ವಾ? ದೈಹಿಕ ಹಾಗೂ ಮಾನಸಿಕವಾಗಿ ತುಂಬಾ ಬಲಿಷ್ಠನಾಗಿದೆಯಾ? ದುಡಿದು 4 ದುಡ್ಡು ಸಂಪಾದಿಸಿ ಬದುಕು ಅಂತ ಚೆನ್ನಾಗಿ ಬೈದು ಬಿಟ್ಟೆ. ಆದರೆ ಆ ಭಿಕ್ಷಕ ನನ್ನ ನೋಡಿ ಮುಗುಳು ನಗ್ತಾ ಇದ್ದ. ಅವನ ನಗು ನೋಡಿ ನನಗೆ ಆಶ್ಚರ್ಯವಾಯಿತು. ಯಾಕಪ್ಪ ನನ್ನ ನೋಡಿ ನಗ್ತಾ ಇದೆಯಾ ಅಂತ ಕೇಳಿದ್ದಕ್ಕೆ ಆ ಭಿಕ್ಷಕ ಹೇಳ್ದ, ಸರ್, ನಾನು ಮೊದಲು ನಿಮ್ಮ ಥರ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೆ, ಅಲ್ಲಿ ಇಲ್ಲಿ ಏನೇನೋ ಕೆಲಸ ಮಾಡ್ತಾ ಇದ್ದೆ, ಆದರೆ ಇವಾಗ ಭಿಕ್ಷೆ ಬಿಡ್ತಾ ಇದ್ದೀನಿ ಅಂತ. ಆತನ ಮಾತು ಕೇಳಿ ನಾನು ಒಂದು ಕ್ಷಣ ಗಾಬರಿಯಾದೆ. ಯಾಕಪ್ಪ ಮತ್ತೆ ಕೆಲಸ ಮಾಡೋದನ್ನು ಬಿಟ್ಟು ಭಿಕ್ಷೆ ಹಾಕಿ ಬೇಡ್ತಾ ಇದ್ದೀಯಾ? ಏನು ನಿನ್ನ ಕತೆ ಅಂತ ಕೇಳಿದೆ. ಆತ ಸುಮ್ಮನೆ ಮುಗುಳು ನಗ್ತಾ ಇದ್ದ. ಆತನಿಗೆ ನಾನು ತುಂಬಾ ಫೋರ್ಸ್ ಮಾಡಿ ಕೇಳಿದೆ, ನೋಡಪ್ಪ, ಇವತ್ತು ಕೆಲಸಕ್ಕೆ ರಜೆ ಆದರೂ ಪರವಾಗಿಲ್ಲ, ನೀ ಯಾಕೆ ಈ ಭಿಕ್ಷೆ ಬೇಡೋ ಕೆಲಸಕ್ಕೆ ಕೈ ಹಾಕಿದೀಯಾ ಅಂತ ಹೇಳು ಅಂದೆ. ಆತ ಮುಗುಳು ನಗ್ತಾ ಹೇಳ್ದ, ಸರ್, ನಾನು PUC ಓದಿದವನು, ಅಲ್ಲಿ ಇಲ್ಲಿ ದುಡಿದೆ, ಊರು ಬಿಟ್ಟು ದೂರದ ಈ ಬೆಂಗಳೂರಿಗೆ ಬಂದು 2-3 ವರ್ಷ ಚೆನ್ನಾಗಿ ದುಡಿದೆ. ಆದರೆ 2-3 ವರ್ಷದಲ್ಲಿ 2-3 ಸಾವಿರ ನನ್ನ ಅಕೌಂಟಿನಲ್ಲಿ ಉಳಿತಾಯ ಮಾಡೋಕ್ಕೆ ಆಗಿಲ್ಲ. ಯಾವ ಕಂಪನಿಗೆ ಹೋದರೂ ಸಂಬಳ 15ರಿಂದ 20 ಸಾವಿರ, 10 ಸಾವಿರ, 12 ಸಾವಿರ ಇಷ್ಟೇ. ಏನು ಮಾಡೋದು? ರೂಮ್ ಬಾಡಿಗೆ, ಊಟ ತಿಂಡಿ, ಅದು ಇದು ಅಂತ ತಲೆ ಕೆಟ್ಟು ಹೋಗಿತ್ತು. ಸಾಲ, ಮನೆ ಕಡೆ, ಊರ ಕಡೆ, ಅದು ಇದು ಸಮಸ್ಯೆಗಳು, ಏನು ಮಾಡೋದು ಅಂತ ನನ್ನ ತಲೆನೇ ಓಡಿಲ್ಲ. ಅದಕ್ಕೆ ಎಲ್ಲ ಕೆಲಸಗಳನ್ನು ಬಿಟ್ಟು ಭಿಕ್ಷೆ ಬೇಡೋದಕ್ಕೆ ಆರಂಭಿಸಿದೆ ಅಂತ. ಆಗ ಇನ್ನೂ ಕೋಪ ಬಂತು. ಲೇ ಹುಚ್ಚ, ಭಿಕ್ಷೆ ಬೇಡೋಕ್ಕೆ ನಿನಗೆ ನಾಚಿಕೆ ಆಗಲ್ವಾ? ವಿದ್ಯಾವಂತ ಇದ್ದೀಯಾ, ಕೆಲಸ ಬಿಟ್ಟಿದ್ದೀನಿ, ಭಿಕ್ಷೆ ಬೇಡ್ತಾ ಇದ್ದೀನಿ ಅಂತ ಇದೆಯಲ್ಲ ಅಂತ ಇನ್ನೂ ಸರಿಯಾಗಿ ಅವನನ್ನು ಬೈದುಬಿಟ್ಟೆ. ಆಗ ಆತ ಮುಗುಳು ನಗ್ತಾ ಹೇಳ್ತಾನೆ, ಹುಚ್ಚ, ಹೌದು ಹುಚ್ಚ ನಾ ಇಲ್ಲ, ನೀವುಗಳು ಹುಚ್ಚರು. ನಾ ಹೇಳೋ ಸತ್ಯನ ಯಾರ ಮುಂದೂ ನೀವು ಹೇಳಲ್ಲ ಅಂದರೆ ಹೇಳ್ತೀನಿ ನಿಮಗೆ ಅಂದ. ಆಗ ಇನ್ನಷ್ಟು ಕುತೂಹಲ. ಆಯ್ತಪ್ಪ ಹೇಳು ಪುಣ್ಯಾತ್ಮ ಅಂದೆ. ಸರ್, ನಾನು ಭಿಕ್ಷೆ